ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರಾಬ್ಲಮ್? ಓಹೋ, ನೀವ್ ಹಾಗ್ ಬರ್ತೀರಾ? ಹೌದು, ಹೇಗಾದ್ರೂ ಬರ್ತೀನಿ. ಈ ವಿಷಯ ನಮ್ ಯಜಮಾನ್ರು ಗೊತ್ತಾದ್ರೆ ಆಗಿರತ್ ನಿಮ್ಗೆ. ಹೌದಾ? ಹಾಗಾದ್ರೆ ಅವ್ರನ್ನ ನನ್ ಮುಂದೆ ಬರೋದಕ್ಕೆ ಹೇಳು, ನೋಡ್ಕೋತೀನಿ. ನೀವ್ ಹತ್ರ ಬರ್ಬೇಡಿ. ಬರ್ತೀನ್ರಿ. ಪ್ಲೀಸ್ ರೀ. ಅಡ್ಗೆಗೆ ಹೆಲ್ಪ್ ಮಾಡಕ್ ಬರ್ತೀನ್ರಿ ನಿಮ್ಗೆ. ನಿಜವಾಗ್ಲೂನಾ? ನಿಜಾನೇ. ನಾನ್ ಮಾಡ್ತೀನಿ, ನೀವ್ ಹೋಗ್ ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನ್ ಕಟ್ ಮಾಡ್ತೀನಿ. ಇಲ್ ಕೊಡು. ಅರೆ ಅಡ್ಗೆ ಮಾಡೋಕ್ ಸಹಾಯ ಮಾಡೋ ಗಂಡ ಬರೋದು ಅದೃಷ್ಟ ಅಂತಾರೆ. ಹೌದಾ? ಹೌದು ರೀ. ಅಡ್ಗೆ ಮಾಡಿದ್ರೆ ಕೊಂಕ್ ಮಾತಾಡೋ ಗಂಡ ಇರ್ತಾರೆ, ಹೆಲ್ಪ್ ಮಾಡೋರ್ ಮಾತ್ರ ಸಿಗಲ್ಲ ಅಂತ ಮದ್ವೆ ಆಗಿರೋ ನನ್ನ ಫ್ರೆಂಡ್ ಹೇಳ್ತಿದ್ಲು. ಈ ವಿಷಯದಲ್ಲಿ ಕೂಡ ನಾನ್ ತುಂಬಾ ಲಕ್ಕಿ. ಅಯ್ಯೋ, ಫೋನ್ ಬರ್ತಿದೆ. ಹೀಗೆ ನಿನ್ನನ್ನ ನೋಡ್ತಾ ಇರ್ಬೇಕು ಅನಿಸ್ತಿದೆ. ಮೊದಲು ಫೋನ್ ರಿಸೀವ್ ಮಾಡಿ. ನಿನ್ ಮುರುಳಿ ಅಣ್ಣ. ಹಲೋ. ಏನೋ ಮದುವೆ ಗಂಡು, ಹೇಗಿದೀಯಾ? ಚೆನ್ನಾಗಿದ್ದೀನಿ ಕಣೋ, ತಾವೆಲ್ಲಿದ್ದೀರಾ? ಅರ್ಜೆಂಟ್ ಕಾಲ್ ಬಂತು, ಡ್ಯೂಟಿಗೆ ಬಂದೆ. ಈಗ ಅಲ್ಲಿಂದಾನೇ ಕಾಲ್ ಮಾಡ್ತಿದ್ದೀನಿ. ಹಾ, ಅಷ್ಟಕ್ಕೂ ನನ್ನ ತಂಗಿ ಹೇಗಿದ್ದಾಳೆ? ಚೆನ್ನಾಗೇ ಇದ್ದಾಳೆ. ಹೇಗೆ ರಿಸೀವ್ ಮಾಡ್ಕೊಂಡ್ರು? ಮನೇಲಿ ಜಗಳ ಏನೂ ಆಗಿಲ್ಲ ಅಲ್ವಾ? ಇನ್ನೂ ಮನೆ ಕರ್ಕೊಂಡು ಹೋಗಿಲ್ಲ. ಸದ್ಯಕ್ಕೆ ಗೆಸ್ಟ್ ಹೌಸಲ್ಲೇ ಇರಿಸಿದ್ದೀನಿ. ಅದೇನೋ ಗೆಸ್ಟ್ ಹೌಸಲ್ಲಿರೋದು ಅಂದ್ರೆ ಏನು? ಸಿಚುವೇಶನ್ ಸಪೋರ್ಟ್ ಮಾಡಲಿಲ್ವೋ, ಅದಕ್ಕೆ ಹೀಗಾಯ್ತು. ಬಟ್ ಟೈಮ್ ನೋಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇಲ್ಲ ಕಣೋ, ಇದು ತುಂಬ ತಪ್ಪು. ನಾನೇನೋ ಅಮ್ಮವ್ರು ಒಪ್ಕೊಂಡ್ರೂ ಗುಡ್ ನ್ಯೂಸ್ ಕೊಡ್ತೀಯಾ ಅನ್ಕೊಂಡೆ. ಅಮ್ಮನಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಕಣೋ, ಸ್ವಲ್ಪ ಟೈಮ್ ತಗೊಂಡು ಅವಳನ್ನು ಕರ್ಕೊಂಡು ಹೋಗ್ತೀನಿ. ಲೇ ಪಾಪ ಕಣೋ, ನೀನು ಹೇಳೋದೆಲ್ಲ ನಂಬ್ತಾ ನಿನ್ನ ಜೊತೆಗಿದ್ದಾಳೆ. ಜಾತಕನ ಅಡ್ಡ ಇಟ್ಕೊಂಡು ಅವಳ ಜೀವನ ಮಾತ್ರ ನಾಶ ಮಾಡಬೇಡ. ಅದೇನೋ ಹಾಗೆ ಹೇಳ್ತೀಯಾ? ಲೇ, ಅವಳು ಕಷ್ಟ ಬಂದಿದೆ ಅಂತ ನನಗೆ ಗೊತ್ತಾಗಬೇಕು. ಒಬ್ಬೊಬ್ರಿಗೂ ಅವಾಗಿದೆ. ನೀನು ಮುಚ್ಚಿಟ್ಟಿರೋ ನಿಜನೆಲ್ಲ ನಾನು ಬಯಲು ಮಾಡಬೇಕಾಗತ್ತೆ. ಪಕ್ಕದಲ್ಲಿದ್ದಾಳ? ಅವಳಿಗೆ ಫೋನ್ ಕೊಡು. ನೀನು ಮುರಳಿ ಅಣ್ಣ ಮಾತಾಡ್ತಾನಂತೆ. ಚೆನ್ನಾಗಿದ್ದೀರಾ ಅಣ್ಣ? ನಾನು ಚೆನ್ನಾಗಿದ್ದೀನಮ್ಮ. ನಿನ್ನ ಮನೆ ಕರ್ಕೊಂಡು ಹೋಗದೆ ಕಷ್ಟ ಕೊಡ್ತಿರೋದೇ ನನಗಿಷ್ಟ ಆಗ್ತಿಲ್ಲ. ಅವ್ರು ನಂಗೆ ಜೀವನ ಕೊಟ್ಟಿದ್ದಾರೆ. ಅವ್ರ ಪರಿಸ್ಥಿತಿನ ನಾನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳಿ? ರಾಮನ್ ಬಗ್ಗೆ ಸೀತೆ ಯೋಚನೆ ಮಾಡಿದ ಹಾಗೆ ಈ ಕಾಲದಲ್ಲೂ ಕೂಡ ನಿನ್ನಂತ ಹೆಣ್ಮಕ್ಳು ಗಂಡನ ಬಗ್ಗೆ ವಿಶಾಲವಾದ ಹೃದಯದಿಂದ ಯೋಚನೆ ಮಾಡ್ತಿರೋದಕ್ಕೇನೆ ಆಚಾರಗಳು ಸಂಪ್ರದಾಯಗಳು ಇನ್ನೂ ಬದುಕಿರೋದಮ್ಮ. ನೀನ್ ಗ್ರೇಟ್ ಅಮ್ಮ. ಈ ದೊಡ್ಡತನ ಅವರಿಂದಾನೇ ನನಗ್ ಬಂದಿರೋದಣ್ಣ. ಅವನ್ನ ತುಂಬಾ ಹೊಗಳ್ಬೇಡ, ತಲೆ ಮೇಲೆ ಹತ್ ಕುತ್ಕೋತಾನೆ. ಆದಷ್ಟು ಬೇಗ ನೀನು ಅತ್ತೆ ಮನೆ ಕಾಲಿಡು. ಸದ್ಯದಲ್ಲೇ ಅವ್ರು ನನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ನಿನ್ ನಂಬಿಕೆ ಏನಾದ್ರೂ ತಪ್ಪಾದ್ರೆ, ಕಷ್ಟ ಬಂದ್ರೆ ತಕ್ಷಣ ಫೋನ್ ಮಾಡಮ್ಮ. ಇಲ್ಲ ಅಣ್ಣ, ಅವ್ರು ನನ್ನ ಕೈನ ಯಾವತ್ತೂ ಬಿಡೋದಿಲ್ಲ. ಸರಿನಮ್ಮ, ಫೋನ್ ಇಡ್ತೀನಿ. ಸರಿ ಅಣ್ಣ, ಹುಷಾರು. ಬಾಯ್ ಅಮ್ಮ. ಇನ್ ನಾನು ಅಡ್ಗೆ ಮಾಡ್ಕೊಳ್ಳ? ಅವನೇ, ಏನ್ರಿ? ನನ್ ಮೇಲೆ ಕೋಪ ಬರ್ತಿಲ್ವಾ ನಿನ್ಗೆ?
ಮೋಡಗಳ ಅಡ್ಡ ಬಂದು ಸ್ವಲ್ಪ ಹೊತ್ತು ಬೆಳಕು ಬರಲಿಲ್ಲ ಅನ್ನೋ ಮಾತ್ರಕ್ಕೆ ಸೂರ್ಯನ ಮೇಲೆ ನಮಗ್ ಕೋಪ ಬರತ್ತಾ? ನನ್ನ ಜೀವನಕ್ಕೆ ಬೆಳಕನ್ನು ಕೊಟ್ಟಿರೋ ದೇವ್ರು ನೀವು. ನಿಮ್ಮೇಲ್ ನನಗೆ ಯಾಕೆ ಕೋಪ ಇರತ್ತೆ? ಅವನೇ, ನನಗೊಂದು ಚಿಕ್ಕ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಸರಿ ರೀ. ನಿಮ್ಮ ಅಮೂಲ್ಯವಾದ ಓಟನ್ನ ಖಂಡಿತವಾಗ್ಲೂ ನಮ್ಮ ಪಕ್ಷಕ್ಕೆ ಹಾಕ್ಬೇಕು. ಖಂಡಿತ ಸರ್, ಮರಿಬೇಡಿ. ಖಂಡಿತ ಹಾಕ್ತೀನಿ ಸರ್. ಥ್ಯಾಂಕ್ ಯು. ಆಯ್ತು ಸರ್. ತಪ್ಪದೆ ನಮ್ಮ ತಂದೆಗೆ ಓಟ್ ಹಾಕ್ಬೇಕು. ಆಯ್ತಾಯ್ತು, ಮರಿಬೇಡಿ. ಖಂಡಿತ ಹಾಕ್ತೀನಿ. ಥ್ಯಾಂಕ್ ಯು. ಖಂಡಿತ ಆಗ್ತೀನಿ ಸರ್. ಮರಿಬೇಡಿ. ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿತ್ತು, ಇವ್ರದೇ ಅಲ್ವಾ? ಹೌದು, ಯಾವ್ದೋ ಹುಡುಗಿ ಮಿನಿಸ್ಟ್ರು ಮಗನ್ನ ಚಪ್ಲೇಲ್ ಹೊಡೆದಿದ್ದಾಳೆ. ಇಂಥವ್ರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇರಲ್ಲ, ರೋಡ್ ಮೇಲೆ ತಿರುಗ್ತಾರೆ. ಹ್ಞೂ ಕಣಕ್ಕ, ಯಾವ ತರ ಮಾತಾಡಿದ್ರು ಸಹಿಸ್ಕೋತಾರೆ. ನಮ್ಮ ಮನೆಯಲ್ಲಿ ಆ ಥರ ನಡೆದ್ರೆ ಹೊರಗಡೆ ಮುಖನೇ ತೋರ್ಸಲ್ಲ. ಹೇಯ್, ನಿಮ್ಮನ್ನ ಸುರೇಂದ್ರ ನಿಂತ್ಕೋ. ಇವ್ರನ್ನೆಲ್ಲ ಸುಮ್ಮನೆ ಬಿಟ್ರೆ ನನ್ನ ಬಗ್ಗೆ ಇನ್ನೂ ಕೂಡ ಚೀಪಾಗಿ ಮಾತಾಡ್ಕೋತಾರೆ. ನಾವು ಬಂದಿರೋ ಕೆಲಸ ಬೇರೆ. ಇಂಥ ಪ್ರಚಾರ ಸಮಯದಲ್ಲಿ ಪಬ್ಲಿಕ್ ಜೊತೆ ಜಗಳ ಮಾಡ್ಕೊಂಡ್ರೆ ಅದು ನೆಗೆಟಿವ್ ಪಬ್ಲಿಸಿಟಿ ಆಗಿ ಹರಡುತ್ತೆ. ಹೌದು ಸುರೇಂದ್ರ, ಅದು ತುಂಬಾ ಅಪಾಯ. ಹೆಚ್ಚು ಕಮ್ಮಿ ಆದ್ರೆ ಡೆಪಾಸಿಟ್ ಕೂಡ ಸಿಗಲ್ಲ. ಡ್ಯಾಡಿಗೆ ಬ್ಯಾಡ್ ನೇಮ್. ಆ ಟೂರಿಸ್ಟ್ ಗೈಡ್ ಮಾಡಿರೋ ಅವಮಾನ ಯಾವ್ದಾದ್ರೂ ಒಂದ್ ರೀತಿಲಿ ನನ್ನನ್ನ ಹಿಂಬಾಲಿಸ್ತಾನೆ ಇದೆ. ಯಾವುದೇ ಜಾಗಕ್ಕೆ ಹೋದ್ರೂ ತೊಂದರೆ ಕೊಡ್ತಾನೆ ಇದೆ. ಚಪ್ಲಿಲ್ ಹೊಡೆದಿರೋ ಹುಡುಗಿ ಮೇಲೆ ಸುರೇಂದ್ರ ತೀರ್ಸ್ಕೊಂಡಿದ್ದ ರಿವೆಂಜ್ ತುಂಬಾನೇ ಭಯಂಕರವಾಗಿತ್ತು ಅಂತ ಜನ ಮಾತಾಡ್ಕೊಳ್ಳೋ ಹಾಗೆ ತೀರ್ಸ್ಕೋಬೇಕು ಅನಿಸ್ತಿದೆ. ಅವನಿ ಟೈಮ್ ಬ್ಯಾಡ್ ಆಗಿದ್ದಾಗ ಖಂಡಿತ ಯಾವುದೋ ಜಾಗದಲ್ಲಿ ನಿನ್ ಕಣ್ಣಿಗೆ ಬೀಳ್ತಾಳೆ. ನಿಂಗೆ ಟೈಮ್ ಫೇವರ್ ಆಗಿದ್ರೆ ಈ ಏರಿಯಾದಲ್ಲೇನೆ ಯಾವುದೋ ಒಂದು ಜಾಗದಲ್ಲಿ ಸಿಗ್ತಾಳೆ. ಮೂಡ್ ಔಟ್ ಆಯ್ತು. ಇವತ್ತಿಗೆ ಸಾಕು, ಹೋಗೋಣ ಬನ್ನಿ. ಈ ರೋಡಲ್ಲಿ 2 ಮನೆಗಳು ಮತ್ತೆ ಗೆಸ್ಟ್ ಹೌಸ್ ಇದೆ, ಅದನ್ನ ಕವರ್ ಮಾಡಿ ಹೊರಟೋಗೋಣ. ಅವ್ರು ಬರೋಷ್ಟರಲ್ಲಿ ಅಡ್ಗೆನ್ ಮಾಡಿ ಮುಗಿಸ್ಬೇಕು. ಬೆಳಗ್ಗೆನೆ ವಾಕಿಂಗ್ ಮಾಡ್ಲಿಲ್ವಾ ಸಿಸ್ಟರ್? ಏನಾಯ್ತು ಲಾವಣ್ಯ? ಏನಾಯ್ತು? ಏನಾಯ್ತೋ ಏನೋ, ನಾವು ಕೇಳ್ತಿದ್ರೆ ಹೇಳ್ತಿಲ್ಲ. ನೀನ್ ತಿಳ್ಕೊಂಡು ಹೇಳು ಮತ್ತೆ. ಏನಾಯ್ತು ಲಾವಣ್ಯ? ಯಾವ್ದೋ ಹೊಸ ವಿಷಯ ಕಣ್ಣಿಗೆ ಕಾಣಿಸ್ದೆ ಅಥವಾ ಕಿವಿ ಕೇಳಿಸ್ದೆ ಹೋದ್ರೆ ನೀನ್ ಹೀಗಿರಲ್ಲ. ನಮ್ಗೆ ಟೆನ್ಷನ್ ಕೊಡ್ದೇನೆ ಹೇಳು ಅತ್ತೆ. ಸ್ವಲ್ಪ ತಾಳ್ಮೆಯಿಂದಿರಿ. ಸ್ವಲ್ಪ ಹೊತ್ತಾದ್ಮೇಲೆ ಅತ್ತೆ ಮಾವ ಬರ್ತಾರೆ. ನನ್ ಕಣ್ಣಿಗೆ ಕಾಣಿಸಿದನ್ನ ಕ್ಲಿಯರಾಗಿ ಕೇಳ್ಬಿಡ್ತೀನಿ. ಅವರಿಂದ ಯಾವ ಥರದ ಉತ್ತರ ಬರುತ್ತೋ ನಾನು ನೋಡ್ಬಿಡ್ತೀನಿ. ಅಮ್ಮಮ್ಮ ಅವರು ಬಂದ್ರು.
ನಮಗ್ ಹೇಳಿದ್ರೆ ನಾವು ಕೂಡ ನಿನ್ ಮಾತಿಗೆ ಮಾತು ಸೇರಿಸ್ತೀವಿ ತಾನೆ. ಹೇಳುವುದಾಗಿದ್ರೆ ಯಾರು ಕೇಳಲಿಲ್ಲ ಅಂದ್ರೂ ಮೊದಲೇ ಹೇಳ್ತಿದ್ಲು. ಅವಳೊಂದ್ಸಲ ಫಿಕ್ಸ್ ಆದ್ಮೇಲೆ ಯಾರು ಕೇಳಿದ್ರು ಹೇಳಲ್ಲ, ವೇಸ್ಟು. ಅದು ಕರೆಕ್ಟೇ. ಏನಾಯ್ತು? ಲಾವಣ್ಯ ನಿಮ್ಮನ್ನೇನೋ ಕೇಳಬೇಕು ಅಂತಿದ್ದಾಳಪ್ಪ. ಎಲ್ಲಿಂದ ಬರ್ತಿದ್ದೀರಾ ಅತ್ತೆ? ನಾವೆಲ್ಲಿಂದ ಬಂದ್ರೆ ನಿನಗೇನು? ವಿಷಯ ಏನು ಅಂತ ಬೇಗ ಹೇಳು. ನೀವ್ ಹೊರಗಡೆ ಹೋದ್ರೆ ಜನ ನಿಮ್ಗೆ ಕೈ ಎತ್ತಿ ನಮಸ್ಕಾರ ಮಾಡೋದನ್ನ ನೋಡಿದೀನಿ, ಆಹಾ ಓಹೋ ಅಂತ ಹೊಗಳೋದನ್ನ ನೋಡಿದೀನಿ. ಆದ್ರೆ ಮೊದಲನೇ ಸಾರಿ ಅಬ್ಬಾ ಸಿಸ್ಟರ್, ಅಷ್ಟು ಗ್ಯಾಪ್ ಕೊಡ್ಬೇಡ ಸಿಸ್ಟರ್. ಟೆನ್ಷನ್ಗೆ ನರಗಳು ಕಟ್ಟಾಗೋಗುತ್ತೆ. ಬೇಗ ಹೇಳು. ನಡು ರೋಡಲ್ಲಿ ಒಂದ್ ಹೆಂಗ್ಸು ನಿಮ್ಮನ್ನ ಬೈಯೋದನ್ನ ನಾನ್ ನೋಡ್ದೆ. ಅವಳಲ್ಲಿ ನಿಮ್ಮನ್ನ ಎದುರಿಸ್ತಿದ್ದೀನಿ ಅಂತ ಭಯ ಇಲ್ಲ, ಎದುರು ನಿಂತು ಮಾತಾಡ್ಬೇಕು ಅನ್ನೋ ಧೈರ್ಯ ಕಾಣಿಸ್ತು. ನಿಮ್ ಹತ್ರ ಏನೋ ತಪ್ಪಿರೋದಕ್ಕೇನೆ ಎದುರುಗಡೆ ಇರೋ ವ್ಯಕ್ತಿ ಬಲವಾಗಿ ಮಾತಾಡ್ತಾರೆ. ಅವಳು ಯಾರು? ಏನ್ ಮಾತಾಡ್ತಿದ್ಲು? ನಿನ್ನ ಹಾವಿನ ಕಿವಿಗೆ ಡೈಲಾಗ್ ಕೇಳಿಸ್ಲಿಲ್ವಾ ಸಿಸ್ಟರ್? ಅಲ್ಲಿ ವಿಡಿಯೋ ಕ್ಲಿಯರ್ ಆಗಿತ್ತು, ಆದ್ರೆ ಆಡಿಯೋ ಕ್ಲಿಯರ್ ಇರ್ಲಿಲ್ಲ. ಇಲ್ಲ ಅಂದ್ರೆ ಹೀಗ್ಯಾಕೆ ಕೇಳ್ತಾ ಇದ್ದೆ? ಹೇಳಿ ಅತ್ತೆ. ನೀವು ತೋರ್ ಬೆರಳನ್ನ ಹೀಗೆ ತೋರಿಸಿ ಬಾಹುಬಲಿ ಶಿವಗಾಮಿನಿಯಾಗಿ ಆಜ್ಞೆ ಮಾಡಿದ್ರೆ ಅಲ್ಲಿರೋರೆಲ್ಲ ಹಂಗೆ ನಿಂತ್ಕೊಂಡ್ಬಿಡ್ತಾರೆ. ನಿಮ್ಮ ನೋಟಕ್ಕೆ ಅಷ್ಟು ಕಂಟ್ರೋಲಿಂಗ್ ಪವರ್ ಇದೆ. ಅಂಥದ್ರಲ್ಲಿ ನಿಮ್ಮನ್ನ ಒಂದು ಹೆಂಗ್ಸು ಬೈಯೋದು ಯಾವುದೋ ಹಳೆ ಕತೆ. ಆ ಕತೆಲಿ ತಮ್ಮ ಕಡೆ ತಪ್ಪಿರೋರೆ ತಲೆನ ತಗ್ಗಿಸ್ತಾರೆ. ನಿಮ್ಗೆ ಅಂಥ ಅಗತ್ಯ ಇಲ್ಲಿವರೆಗೂ ಬಂದಿಲ್ಲ, ಯಾವತ್ತೂ ಬರಲ್ಲ ಅಂತ ನಮ್ಮ ಅಭಿಪ್ರಾಯ. ಮತ್ತೆ ಲಾವಣ್ಯ ಹೇಳಿದ್ದು ತುಂಬಾ ವಿರುದ್ಧವಾಗಿದೆ. ಹೇಳಮ್ಮ. ನೀನು ಸದ್ಯಕ್ಕೆ ಯಾರಿಗೂ ಉತ್ತರ ಕೊಡೋ ಸ್ಥಿತಿ ಇಲ್ಲಿಲ್ಲ. ಒಳಗಡೆ ಹೋಗೋಣ ನಡಿ. ಅತ್ತೆ, ನೀವ್ ಕೇಳಿದ್ರೆ ನಾವ್ ಭಯ ಪಟ್ಟು ಉತ್ತರ ಕೊಡ್ಬೇಕು, ನಾವ್ ಕೇಳಿದ್ರೆ ನೀವ್ ಹೇಳಲ್ವಾ? ಪದ್ಧತಿಗಳ ಬಗ್ಗೆ ಎದುರುಗಡೆ ಇರೋರ್ಗೆ ಹೇಳ್ತಿರಲ್ಲ, ನೀವ್ ಪಾಲ್ಸಲ್ವಾ ಅತ್ತೆ? ಇನ್ನು ನಿಲ್ಸಿ. ನಾವು ಎಲ್ಲಿಗೆ ಹೋಗ್ತೀವಿ, ಯಾರನ್ನ ಭೇಟಿ ಮಾಡ್ತೀವಿ, ಯಾರ ಹತ್ರ ಏನ್ ಮಾತಾಡ್ತೀವಿ ಅನ್ನೋ ವಿಷಯನ ನಿಮ್ಮ ಹತ್ರ ಹೇಳೋ ಅಗತ್ಯ ನಮ್ಗಿಲ್ಲ. ಇನ್ನೊಂದ್ಸಲ ಅನವಶ್ಯಕವಾದ ವಿಷಯದಲ್ಲಿ ತಲೆ ಹಾಕ್ಬೇಡಿ. ನಡಿ. ಮಾವ ಮನೆ ಮೇಲ್ಚಾವಣಿ ಆರ್ ಹೋಗೋ ಹಾಗೆ ಕಿರ್ಚಿದನ್ನ ಮೊದಲನೇ ಸರಿ ನೋಡ್ದೆ. ಕಿರ್ಚಿದ್ರು, ಆದ್ರೆ ಏನೋ ವಿಷಯ ಖಂಡಿತ ಮುಚ್ಚಿಟ್ರು. ನಿಜಾನೇ? ಇಲ್ಲ ಅಂದಿದ್ರೆ ಹೇಳ್ಬಿಟ್ಟು ಹೋಗ್ತಾ ಇದ್ರಲ್ವಾ? ಲಾವಣ್ಯ, ಇನ್ನೊಂದ್ಸಲ ಅವಳು ಕಾಣಿಸಿದ್ರೆ ನೀನ್ ಗುರ್ತು ಹಿಡಿತೀಯಾ? 10 ವರ್ಷ ಆದ್ಮೇಲೂ ಗುರ್ತು ಹಿಡಿತಾಳೆ. ಸಿಸ್ಟರ್ ಬಗ್ಗೆ ಕಡಿಮೆ ಲೆಕ್ಕ ಹಾಕಬೇಡಿ. ಈ ಸಾರಿ ಅವಳು ಎಲ್ ಬೇಕಾದ್ರೂ ಕಾಣಿಸ್ಲಿ, ನನ್ಗೆ ನಾನೇ ಕೇಳ್ತೀನಿ. ಕೆಲವು ವಿಷಯಗಳು, ಕೆಲವು ನಿಜ ಹೊರಗಡೆ ಬರೋ ಸಮಯ ಹತ್ರ ಆಗ್ತಿದೆ ಅಂತ ನನಗನ್ನಿಸ್ತಾ ಇದೆ ರೀ. ಅವರೇ ಕೇಳೋದಕ್ಕೂ ಮುಂಚೆ ನಾವೇ ಹೇಳ್ಬಿಟ್ರೆ ಒಳ್ಳೇದೇನೋ. ಸುಜಾತ ಜೊತೆ ನಮ್ಗಿರೋ ಸಂಬಂಧದ ಬಗ್ಗೆ ನಾವೇ ಹೇಳ್ಕೊಳಕ್ ಬದಲು ಕಾಲನೇ ಸಂದರ್ಭನ ಕಲ್ಪಿಸ್ಕೊಂಡು ಹೇಳೋವರೆಗೂ ನಾವು ಹೇಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ.
ಚಂದ್ರಮೋಹನ್ ಅವರ ನಾಯಕತ್ವ, ಚಂದ್ರಮೋಹನ್ ಅವರ ನಾಯಕತ್ವ, ಚಂದ್ರಮೋಹನ್ ಅವರ ನಾಯಕತ್ವ. ಸುರೇಂದ್ರ, ಈ ಮನೆಯವ್ರನ್ನ ಕೇಳೋಣ. ನಡೀರಿ. ನಡಿ. ಚಂದ್ರಮೋಹನ್ ಅವರ ನಾಯಕತ್ವ, ಚಂದ್ರಮೋಹನ್ ಅವರ ನಾಯಕತ್ವ, ಚಂದ್ರಮೋಹನ್ ಅವರ ನಾಯಕತ್ವ. ಯಾರಿದ್ರ ಒಳಗಡೆ? ಹೊರಗೆ ಬರ್ತೀರಾ? ಯಾರಾಗಿರ್ತಾರೆ? ಮೊದಲು ಬಂದವ್ರು ಯಾರು ಅಂತ ನೋಡ್ಬೇಕು. ಮೊದಲು ಯಾರು ಬಂದಿದ್ದಾರೆ ನೋಡ್ಬೇಕು. ಬೌದ್ಧ ವನದ ಹತ್ರ ಅವನಿ ನನಗೆ ಚಪ್ಪಲಿಲ್ ಹೊಡೆದಿದ್ದ ವಿಷಯದ ಬಗ್ಗೆ ಜನ ಇನ್ನೂ ಮಾತಾಡ್ಕೊಳ್ತಿರೋದು ನನ್ನ ಕಿವಿಗೆ ಬೀಳ್ತಾ ಇದ್ರೆ ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಕಣ್ರು. ಸುರೇಂದ್ರ, ನಮ್ಮ ಎಲೆಕ್ಷನ್ ಪ್ರಚಾರ ಮುಗಿಯೋವರೆಗೂ ಕೂಲ್ ಆಗಿರು ಅಂತ ನಾನು ಹೇಳಿದ್ನಲ್ಲ. ಕೂಲ್. ಇವ್ರ ಬಾಗ್ಲು ತೆಗೆಯೋದಕ್ಕೆ ಇನ್ನೂ ಎಷ್ಟೊತ್ತು? ಒಳಗಿದ್ದಾರಾ ಇಲ್ಲ ಸತ್ ಹೋಗಿದ್ದಾರಾ? ಬೇರೊಂದು ಮನೆಗೆ ಹೋಗೋಣ? ಬೇಡ. ಪ್ರತಿಯೊಂದು ಓಟು ನಮಗೆ ತುಂಬಾನೇ ಮುಖ್ಯ. ಹೊರಗೆ ಬಂದ್ಮೇಲೆ ಓಟ್ ಕೇಳ ಆಮೇಲೆ ಹೋಗೋಣ. ಸುರೇಂದ್ರನ್ ಕಾಣಿಸ್ದೆ ಅಂದ್ರೆ ತುಂಬಾ ತೊಂದರೆ ಆಗತ್ತೆ. ತಕ್ಷಣ ಈ ವಿಷಯನ ಶ್ರೀಕರ್ ಅವ್ರಿಗೆ ಹೇಳ್ಬೇಕು. ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ, ಒಳಗ್ ಬನ್ನಿ, ಬನ್ನಿ 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 ಬನ್ನಿ. ಏನು? ಬಾತ್ರೂಮ್ ಅಲ್ಲಿದ್ದಾನೆ, ಇದೇ ಒಳ್ಳೆ ಸಮಯ. ನಾನು ಫೋನ್ ಕಿತ್ಕೊಂಡ್ರೆ ತುಂಬಾ ಜಗಳ ಮಾಡ್ದ. ಫೋನಲ್ಲಿರೋ ರಹಸ್ಯ ಏನೋ ಇವತ್ತು ಹೇಗಾದ್ರೂ ನೋಡ್ಲೇಬೇಕು. ತಂದೆ ಮಗಳು ಮಾತ್ ನಿಲ್ಸಿ ಮೊದ್ಲು ಬಂದಿರೋ ಕೆಲಸ ನೋಡೋಣ. ಯಾಕೆ ಕನೆಕ್ಟ್ ಆಗ್ತಿಲ್ಲ? ಏನ್ ಮಾಡ್ಲಿ? ಬಂದ್ಬಿಟ್ಟ. ರೂಮಲ್ಲಿ ನಮ್ಮ 3 ಜನನ ನೋಡ್ದ ಅಂದ್ರೆ ಅನುಮಾನ ಬರುತ್ತೆ. ಬನ್ನಿ ಬಚ್ಚಿಟ್ಕೊಳ್ಳೋಣ.
ಹಲೋ, ಏನ್ರಿ ಅರ್ಜೆಂಟಾಗಿ ಮನೆಗೆ ಬನ್ರಿ. ಏನಾಯ್ತು? ಸುರೇಂದ್ರ ಬಂದಿದ್ದಾನೆ.